Hello students, so we will work with some more algorithms. Okay, so it is the continuation part or continued part of the previous one. Say in last class or last classes we have done lot of algorithms, of course 5-6 algorithms on input, process and probably output. So in those codes again we have go for decision making commands like if. So we have fixed or we have inserted, we have added some criteria or conditions. Okay, most of the time whenever we have processed some particular items or the values, so that intermediate value should be compared. Okay, so the best example for it is, so when you find the average or when you find the total, when you find the area, or when you find what you can say a particular number, or when you compare two numbers or three numbers. Okay, of course 3 number comparison ನೀವು ಮಾಡಿದ್ರಿ. ಓಕೆ, ಅಲ್ಲೆಲ್ಲ ಕಂಪೇರ್ ಮಾಡ್ತಾ ಇದ್ರಿ. ಸೊ ಇನ್ಪುಟೆಡ್ ವ್ಯಾಲ್ಯೂವನ್ನು ಕಂಪೇರ್ ಮಾಡಿರ್ಬೋದು. ಆಫ್ ಕೋರ್ಸ್ ಸಮ್ಟೈಮ್ಸ್ ಇಂಟರ್ಮೀಡಿಯೇಟ್ ವ್ಯಾಲ್ಯೂಸನ್ನು ಏನು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಡಿಸಿಷನ್ ಮೇಕಿಂಗ್ ಆರ್ ಕಂಟ್ರೋಲ್ ಸ್ಟ್ರಕ್ಚರ್. ಓಕೆ, ಸೊ ವಿ ವಿಲ್ ಗೋ ಒನ್ ಸ್ಟೆಪ್ ಫಾರ್ವರ್ಡ್ ಟುಡೇ. Say like if you want to write the algorithm like find factorial of a given number, ಅಂದರೆ ಒಂದು ಯಾವುದೋ ಒಂದು ನಂಬರಿಂದ ಫ್ಯಾಕ್ಟೋರಿಯಲ್ ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಲ್ಲಿ ನಾನು ಎಕ್ಸಾಂಪಲ್ ಈ ಟೈಪ್ ಕೊಡ್ತೇನೆ. ಎಕ್ಸಾಂಪಲ್ 5 ಫ್ಯಾಕ್ಟೋರಿಯಲ್ ಬೇಕು. ಫೈಂಡ್ 5 ಫ್ಯಾಕ್ಟೋರಿಯಲ್. ಈಗ 5 ಫ್ಯಾಕ್ಟೋರಿಯಲ್ ಫೈಂಡ್ ಔಟ್ ಮಾಡೋದು ಅಂದರೆ ಹೇಗೆ? ಇಟ್ ಈಸ್ 5 ಇಂಟು 4 ಇಂಟು 3 ಇಂಟು 2 ಇಂಟು 1, isn't it? ಇಂಟು 1 ಅಂದರೆ ಎಷ್ಟಾಯಿತು? 5 ಇಂಟು 4 ಈಸ್ 20, 20 ಇಂಟು 3 ಈಸ್ 60, 60 ಇಂಟು 2 ಈಸ್ 120, 120 ಇಂಟು 1 ಈಸ್, ಸೊ ಇಟ್ ಈಸ್ 120. 120. So simply 5's factorial value is 120. Similarly you can go for 6, 10, whatever it may be. So what we have done here is, first we have selected say 5 because its factorial we are going to find. Next we have multiplied this with 4. So intermediate value is say 20 now. 5 into 4 is 20. So for that 20 again we will multiply that 20 with 3. So 20 into 3 is, in the next round it is 60. In next round again its value is 2, that means 60 into 2. And it is continued up to 1. It is continued up to n, up to 1. So you should not multiply this one with 0. If you multiply anything with 0, so that becomes 0 only. Okay, up to 1. ಅಂದರೆ 1 ಬರೋ ತನಕ ಅದನ್ನು ಏನು ಮಾಡಬೇಕು, ನೀವು ಮಲ್ಟಿಪ್ಲೈ ಮಾಡ್ತಾ ಇದ್ದೀರಿ. 5 ತೊಗೊಂಡ್ರೆ 5ಅನ್ನು 4ಇಂದ ಮಾಡಿದ್ವಿ ಅಂದರೆ 5 ಮೈನಸ್ 1 ಮಾಡಿದ್ವಿ. ನೆಕ್ಸ್ಟ್ ಮೈನಸ್ 1 ಮಾಡಿದ್ವಿ. 4 ಮೈನಸ್ 1 ಈಸ್ 3, 3 ಮೈನಸ್ 1 ಈಸ್ 2, 2 ಮೈನಸ್ 1 ಈಸ್ 1. ಯಾವಾಗ 0 ಆಯಿತೋ ಆವಾಗ ಸ್ಟಾಪ್ ಮಾಡಿಬಿಡ್ಬೇಕು. ಸೊ ಹೀಗೆ ಮಲ್ಟಿಪ್ಲೈ ಮಾಡ್ತಾ ಬಂದ್ವಿ. ಸೊ ದಿಸ್ ಈಸ್ ಫಾರ್ ಎಕ್ಸಾಂಪಲ್. ಓಕೆ, ಸೊ ಇದಕ್ಕೆ ಏನು ಮಾಡಬೇಕಾಗಿದ್ರೆ ಸ್ಟೆಪ್ 1. ಸೊ ಐ ವಿಲ್ ನಾಟ್ ರೈಟ್ ಸ್ಟೆಪ್ 1. ಓಕೆ, ಸೊ ಯು ರೈಟ್ ಸ್ಟಾರ್ಟ್, isn't it? ಸೊ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಆದಮೇಲೆ ಅಫ್ಕೋರ್ಸ್ ನೆಕ್ಸ್ಟ್ ಏನು ಮಾಡ್ತೀರಾ ಈಗ? ಸೊ ರೀಡ್ ಎನಿ ನಂಬರ್, ರೀಡ್ ಎನಿ ನಂಬರ್. ದ್ಯಾಟ್ ಈಸ್ ಸೇ ಒಂದು ಕೆಲಸ ಮಾಡುವ, ಎನ್ ಅಂತ ಕೊಟ್ಬಿಡುವ. ಎನ್, ರೀಡ್ ಎನ್ ಅಲ್ವಾ? ರೀಡ್ ಎನ್, ರೀಡ್ ಆರ್ ಇನ್ಪುಟ್ ಆಫ್ ಕೋರ್ಸ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕಿದ್ರೆ, ಸೊ ಯು ವಾಂಟ್ ಟು ಫೈಂಡ್ ದಿ ಫ್ಯಾಕ್ಟೋರಿಯಲ್, isn't it? ಸೊ ಫ್ಯಾಕ್ಟೋರಿಯಲ್ ಫೈಂಡ್ ಔಟ್ ಮಾಡಬೇಕು ಅಂದರೆ, ಸೊ ನಾವೇನು ಮಾಡಬೇಕು, ಇನಿಷಿಯಲಿ ಆ ಫ್ಯಾಕ್ಟೋರಿಯಲ್ ಫೈಂಡ್ ಔಟ್ ಮಾಡೋದು ಯಾವುದು? ಸೊ ಫ್ಯಾಕ್ಟೋರಿಯಲ್ ಅಂತಿದ್ರೆ ಇನಿಷಿಯಲಿ ಯು ಶುಡ್ ಸೆಟ್ ಇಟ್ ಟು 1. ಫ್ಯಾಕ್ಟೋರಿಯಲ್ ಆಫ್ 1 ಈಸ್ 1, ಫ್ಯಾಕ್ಟೋರಿಯಲ್ ಆಫ್ 0 ಈಸ್ 1 ಆಫ್ ಕೋರ್ಸ್ ಅಲ್ಲ. ಸೊ ಇದನ್ನು ನೀವು ಫ್ಯಾಕ್ಟೋರಿಯಲ್ ಈಕ್ವಲ್ ಟು 1 ಅಂತೇಳಿ ಇನಿಷಿಯಲೈಸ್ ಮಾಡಬೇಕು. ಸೊ ಅದಕ್ಕೆ ಹೀಗೆ ಇನ್ನೊಂದು ಮೆಥಡ್ ಇದೆ, ಇನಿಷಿಯಲೈಸ್ ಫ್ಯಾಕ್ಟೋರಿಯಲ್ ಈಕ್ವಲ್ ಟು 1. ಅಂದರೆ ಇದನ್ನು ಇನಿಷಿಯಲ್ ವ್ಯಾಲ್ಯೂ, ಇನಿಷಿಯಲ್ ಅಂದರೆ ಸ್ಟಾರ್ಟಿಂಗ್ ವ್ಯಾಲ್ಯೂ ಯಾವುದ್ರದ್ದು, ಫ್ಯಾಕ್ಟೋರಿಯಲ್ ಸ್ಟಾರ್ಟಿಂಗ್ ವ್ಯಾಲ್ಯೂನ 1 ಅಂತ ಇಟ್ಕೊಳ್ಳಿ ಅಂತ. ಸೊ ನೆಕ್ಸ್ಟ್ ಏನು ಮಾಡಬೇಕು ನೀವೀಗ? ನೆಕ್ಸ್ಟ್ ನೀವು ಚೆಕ್ ಮಾಡಬೇಕು, ಇಫ್ ಯಾವುದದು ಎನ್ ಅಲ್ವಾ, ಇಫ್ ಎನ್ ಈಸ್
ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ದೆನ್ ಏನು ಮಾಡಬೇಕು ಅಂದರೆ ಎನ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಇದ್ದರೆ ಆಗ ನೀವು ಏನು ಮಾಡಬೇಕು ಅದನ್ನು ಕೊಡಬೇಕಿಲ್ಲ. ಓಕೆ, ನೆಕ್ಸ್ಟ್ ಪ್ರೋಗ್ರಾಮ್ನಲ್ಲೂ ಹಾಗೆ ಮಾಡ್ತೀವಿ. ಚೆಕ್ ಅಂತೇಳಿ ಇದು ಹೀಗೆ ಮಾಡಬೇಕು. ಚೆಕ್ ಇಫ್ ಎನ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಆವಾಗ ಏನು ಮಾಡ್ತೀರಾ? ಸಪೋಸ್ 5 ಇದೆ ಅಂತ ಇಟ್ಕೊಳ್ಳಿ. ಆಫ್ಕೋರ್ಸ್ 5 ಇದೆ. 5 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಎಸ್, ಟ್ರೂ. ದೆನ್ ಏನು ಮಾಡಬೇಕು ನೀವು ಅಂತಂದರೆ ಈ ಫ್ಯಾಕ್ಟೋರಿಯಲ್ನ ಅಪ್ಡೇಟ್ ಮಾಡಬೇಕು. ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್, ಓಕೆ, ಇಂಟು ಏನು ಮಾಡ್ತೀರಾ? ಇಂಟು ಅಂತ ಹೇಳಲಿಕ್ಕೆ ನೀವು ಸ್ಟಾರ್ ಕೊಡ್ತೀರಾ ಅಥವಾ ಇಂಟು ಏನು ಮಾಡಬೇಕು ನೀವು? ಫ್ಯಾಕ್ಟೋರಿಯಲ್ -1 ಫ್ಯಾಕ್ಟೋರಿಯಲ್ ಈಕ್ವಲ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಅಂತ ಮಾಡ್ತೀರಾ. ಎನ್ ಅಂದರೆ ನಂಬರ್ ಅಲ್ವಾ? ಸೊ ಇಲ್ಲಿ ರೀಡ್ ಎನಿ ನಂಬರ್ ಅಂತ ಕೊಟ್ಟಿದ್ದೇವೆ. ಸೊ ಎನ್ ಈಸ್ ನಂಬರ್ ಅಂದರೆ ಎನ್ ಅನ್ನೋದರಲ್ಲಿ 5 ಇದೆ. ಫ್ಯಾಕ್ಟೋರಿಯಲ್ದಲ್ಲಿ ಏನಿದೆ? 1 ಇದೆ. ಸೊ ಈ ಫ್ಯಾಕ್ಟೋರಿಯಲ್ದಲ್ಲಿ ಲಾಸ್ಟ್ 120 ಬರ್ತದೆ, ಬಟ್ ಇನಿಷಿಯಲ್ ಅಲ್ಲ. ಸೊ ಫ್ಯಾಕ್ಟೋರಿಯಲ್ ಈಕ್ವಲ್ ಟು 1 ಇಂಟು ಎನ್. ಅಫ್ಕೋರ್ಸ್ 1 ಇಂಟು ಎನ್. ಸೊ ಏನಾದರೂ ಡಿಫ್ರೆಂಟ್ ಬರೋದಿಲ್ಲ ಅಲ್ವಾ? 1ನಿಂದ ಯಾವುದೇ ನಂಬರಿಗೆ ಮಲ್ಟಿಪ್ಲೈ ಮಾಡಿದ್ರೆ ಏನು ಡಿಫ್ರೆನ್ಸ್ ಏನು ಬರೋದಿಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ ಈ ಎನ್ ವ್ಯಾಲ್ಯೂವನ್ನು ಕಡಿಮೆ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಹಾಗೆ ಇದೆ ಅಲ್ವಾ? ನೋಡಿ, ಪ್ರತಿ ಸಲ ಇಲ್ಲಿ ಎನ್ ವ್ಯಾಲ್ಯೂ ಏನಾಗ್ತಾ ಇದೆ? ಇಲ್ಲಿ ಎನ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ನೋಡಿ, ಫಸ್ಟ್ ಎನ್ ವ್ಯಾಲ್ಯೂ 5 ಇದೆ. ನೆಕ್ಸ್ಟ್ ರೌಂಡಲ್ಲಿ ಅಂದರೆ ಇಲ್ಲಿ ಏನಾಗ್ತದೆ? 1 ರೌಂಡ್ ಜಾಸ್ತಿ ಆಗ್ತಾ ಇದೆ. 5 ಇಂಟು 1 ಅಂತಾಗಿದೆ. ನೆಕ್ಸ್ಟ್ ದಟ್ ಇಂಟು 4 ಅಂದರೆ ಈಗ 1 ಇಂಟು 5 ಆಯಿತು. ನೆಕ್ಸ್ಟ್ ಎನ್ ವ್ಯಾಲ್ಯೂ ಎಷ್ಟಾಯಿತು? ಈಗ 4 ಆಯಿತು. ಈಗ ರಿಪೀಟ್ ಮಾಡಬೇಕು. ಯಾವ ಸ್ಟೆಪ್ಪನ್ನು ರಿಪೀಟ್ ಮಾಡಬೇಕು? ಈಗ ಗೋ ಟು ಅಲ್ವಾ? ಅಥವಾ ರಿಪೀಟ್ ಸ್ಟೆಪ್ ಅಂತ ಹೇಳಿದ್ರು ಅಡ್ಡಿಲ್ಲ. ರಿಪೀಟ್ ಸ್ಟೆಪ್ ಅಂತ ಹೇಳಿದ್ರು ಅಡ್ಡಿಲ್ಲ. ರಿಪೀಟ್ ಸ್ಟೆಪ್ ಯಾವುದಿದು? ಇಲ್ಲಿ ಕೊಟ್ಟಿರೋ ಸ್ಟೆಪ್ಪಲ್ಲಿ ಇದಲ್ಲ, ಚೆಕ್ ಮಾಡೋದಿದೆಯಲ್ಲ, ರಿಪೀಟ್ ಸ್ಟೆಪ್ 6 ಯಾವುದು? ಇದನ್ನು ರಿಪೀಟ್ ಮಾಡಬೇಕು. ಈಗ ಎನ್ ವ್ಯಾಲ್ಯೂ ಎನ್ ಈಕ್ವಲ್ ಟು n-1 ಆದಾಗ ಎನ್ ವ್ಯಾಲ್ಯೂ ಕಡಿಮೆ ಆಯ್ತಲ್ವಾ? ಸೊ 4 ಆಯಿತು. ಈಗ ಚೆಕ್ ಮಾಡಬೇಕು ಮತ್ತೆ ರಿಪೀಟ್ ಸ್ಟೆಪ್ 6. ಇಲ್ಲಿ ನನ್ನ ಎಕ್ಸಾಂಪಲಲ್ಲಿ 6 ಇದು. ಓಕೆ, ರಿಪೀಟ್ ಸ್ಟೆಪ್ 6 ಚೆಕ್ ಮಾಡಬೇಕು. ಇಫ್ ಎನ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 1, 4 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1, ಎಸ್, ದೆನ್ ಫ್ಯಾಕ್ಟೋರಿಯಲ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ ಇಂಟು ಎನ್. ಫ್ಯಾಕ್ಟೋರಿಯಲ್ದಲ್ಲಿ ಏನಿದೆ? 5 ಇದೆ ಅಲ್ವಾ? 5 ಬಂದಿದೆಯಲ್ಲ? 5 ಇಂಟು ನೆಕ್ಸ್ಟ್ ಏನಾಯ್ತು? ಈಗ 4 ಆಯಿತು. ಓಕೆ, ಸೊ ರಿಪೀಟ್ ಸ್ಟೆಪ್ 6. ಇದು ಯಾವಾಗ ಇಫ್ ಈ ಕಂಡೀಷನ್ ಯಾವಾಗ ಫಾಲ್ಸ್ ಆಗ್ತದಲ್ಲ ಆಗ ನೀವೇನು ಹೇಳಬೇಕು? ಅದರ್ವೈಸ್ ಅಂತ ಹೇಳಿ, ಆರ್ ಎಲ್ಸ್ ಅಂತ ಹೇಳಿದ್ರು ಅಡ್ಡಿಲ್ಲ. ಓಕೆ, ಸೊ ಬೋತ್ ಆರ್ ಅಕ್ಸೆಪ್ಟಬಲ್. ಈಗ ನೀವು ಎಲ್ಲ ಸಲನೂ ಅದರ್ವೈಸ್ ಅಂತ ಹೇಳಬೇಕಂತಿಲ್ಲ. ಬಿಕಾಸ್ ಇಫ್ ದೆನ್ ಎಲ್ಸ್ ಆರ್ ಕಾಮನ್. ನಾವು ಕಾಮನ್ ಆಗಿಬಿಟ್ಟಿದೆ. ನೀವು ಅದರ್ವೈಸ್ ಆರ್ ಎಲ್ಸ್ ಏನು ಮಾಡಬೇಕು ಅಂದರೆ ಸುಮ್ಮನೆ ಡಿಸ್ಪ್ಲೇ ಮಾಡ್ಬೋದು. ಅಲ್ಲಿ ಮುಗೀತದೆ. ಡಿಸ್ಪ್ಲೇ ಫ್ಯಾಕ್ಟೋರಿಯಲ್ ಆ್ಯಂಡ್ ಸ್ಟಾಪ್. ನೋಡಿ, ಈ ಅಲ್ಗೋರಿದಮನ್ನು ವರ್ಕ್ ಮಾಡುವ. ಓಕೆ, ಫಸ್ಟ್ ಆಫ್ ಆಲ್ ರೀಡ್ ಎನಿ ನಂಬರ್. ಸೊ ಎನ್ ಈಕ್ವಲ್ ಟು 5 ಇದೆ ಅಂತ ಇಟ್ಕೊಳ್ಳೋದು. ಓಕೆ, ಫೈನ್. ಇನಿಷಿಯಲೈಸ್ ಫ್ಯಾಕ್ಟೋರಿಯಲ್ ಈಕ್ವಲ್ ಟು 1. ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 1 ಇದೆ ಇನಿಷಿಯಲಿ. ಎನ್ ವ್ಯಾಲ್ಯೂ 5 ಇದೆ. ಆಫ್ಕೋರ್ಸ್ ಚೆಕ್ ಇಫ್ ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಎನ್ ವ್ಯಾಲ್ಯೂ 5 ಇದೆ. 5 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಎಸ್ ಸರ್. ಫ್ಯಾಕ್ಟೋರಿಯಲ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ ಇಂಟು ಎನ್ ಅಂದರೆ ಎಷ್ಟಾಯಿತು? ಸೊ ಐ ವಿಲ್ ಮೇಕ್ ಹಿಯರ್ ಫ್ಯಾಕ್ಟೋರಿಯಲ್ ಈಸ್ 1 ಇಂಟು 5 ಈಸ್ ಈಕ್ವಲ್ ಟು ಹೌ ಮಚ್? 5 ಆಯಿತು. ಸೊ ದಿಸ್ ಟೈಮ್ ಎನ್ ಈಕ್ವಲ್ ಟು 5 ಆಯಿತು. ಎನ್ ಈಕ್ವಲ್ ಟು n-1 ಎಷ್ಟಾಯಿತು? ಎನ್ ಈಕ್ವಲ್ ಟು n-1 ಮೀನ್ಸ್ 5 ಈಕ್ವಲ್ ಟು 5 ಮೈನಸ್ 1. ಸಾರಿ, ಎನ್ ಈಕ್ವಲ್ ಟು 5 ಮೈನಸ್ 1. ಎನ್ ಈಸ್ 5 ಮೈನಸ್ 1 ಈಸ್ ನಥಿಂಗ್ ಬಟ್ 4 ಆಯಿತು. ರಿಪೀಟ್ ಸ್ಟೆಪ್ 6 ಅಂತ ಹೇಳಿದ್ದೀವಿ. ಇದನ್ನು ಇಲ್ಲಿ ಬಂತು ಕಂಟ್ರೋಲ್. 4 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಎಸ್. ಫ್ಯಾಕ್ಟೋರಿಯಲ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ ಇಂಟು ಎನ್. ಹಿಂದೆ ಫ್ಯಾಕ್ಟೋರಿಯಲ್ ಎಷ್ಟಿದೆ? 5 ಇದೆ. ಸೊ 5 ಇಂಟು ಎನ್ ವ್ಯಾಲ್ಯೂ ಎಷ್ಟಿದೆ? ಎನ್ ವ್ಯಾಲ್ಯೂ ಇಸ್ 4. 5 ಇಂಟು 4 ಅಂದರೆ ಎಷ್ಟು? 5 ಇಂಟು 4 ಅಂದರೆ ಇಟ್ ಈಸ್ 20. ಅಂದರೆ ಈಗ ಫ್ಯಾಕ್ಟೋರಿಯಲ್ ಈಕ್ವಲ್ ಟು ಎಷ್ಟಾಯ್ತು? ಈಗ 20 ಆಯಿತು. ಎನ್ ಈಕ್ವಲ್ ಟು n-1. ಮೊದಲು 4 ಇತ್ತು. 4 ಮೈನಸ್ 1 ಅಂದರೆ ಎಷ್ಟಾಯಿತು? 3 ಆಯಿತು. ನೆಕ್ಸ್ಟ್ ರಿಪೀಟ್ ಸ್ಟೆಪ್. ವೆದರ್ 3 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಎಸ್ ಸರ್. ದೆನ್ ಫ್ಯಾಕ್ಟೋರಿಯಲ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ ಇಂಟು ಎನ್. ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟಿದೆ? 20 ಇದೆ. 20 ಇಂಟು ಇಲ್ಲೇನಾಗಬೇಕು? 4 ಇಲ್ಲ, ಇಲ್ಲಿ ಎಷ್ಟಿದೆ? ಈಗ 3 ಇದೆ. ದಟ್ ಈಸ್ 60. ಈಗ 3 ಇದ್ದು 3 ಮೈನಸ್ 1 ಆಯಿತು. 3 ಮೈನಸ್ 1 ಅಂದರೆ ಎಷ್ಟು? 2 ಆಯಿತು. ಅಗೇನ್ ರಿಪೀಟ್ ಸ್ಟೆಪ್ 6.
ಇಲ್ಲಿಗೆ ಬರ್ತೀರಾ. 2 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1, ಎಸ್, ದೆನ್ ಫ್ಯಾಕ್ಟೋರಿಯಲ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ ಎಷ್ಟಿದೆ 60 ಇದೆ. 60 ಇಂಟು ಈಗೇನು 2 ಅಲ್ವಾ, ಸೊ 60 ಇಂಟು 2 ಆಗ್ತದೆ. ಈಗ ದಿಸ್ ಟೈಮ್ 60 ಇಂಟು 2 ದಟ್ ಈಸ್ ಹೌ ಮಚ್ 120 ಅಂತ ಆಯಿತು. ಇಲ್ಲಿ ಎನ್ ವ್ಯಾಲ್ಯೂ ಪ್ರೀವಿಯಸ್ಲಿ 2 ಇತ್ತು, ಎನ್ ಈಕ್ವಲ್ ಟು n ಮೈನಸ್ 1 ಅಂತ ಹೇಳಿದಿರಿ, ಅಂದರೆ ಡಿಕ್ರೀಸ್ n ಬೈ 1 ಅಂತ ಹೇಳ್ತಾ ಇದ್ದೀರಿ ಅಗೇನ್. ಸೊ ಇಟ್ ಬಿಕಮ್ಸ್ 1 ನೌ, ಇಟ್ ಬಿಕಮ್ಸ್ 1 ನೌ. ರಿಪೀಟ್ ಸ್ಟೆಪ್ 6 ಮತ್ತೆ ರಿಪೀಟ್ ಆಗ್ತದೆ. ಎನ್ ವ್ಯಾಲ್ಯೂ ಎಷ್ಟಿದೆ ಈಗ, ನಾವು ಎನ್ ವ್ಯಾಲ್ಯೂ ಇಸ್ 1. 1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1, 1 ಈಸ್ ನಾಟ್ ಗ್ರೇಟರ್ ದೆನ್ 1 ಬಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಹೀಗೆ ಕೊಟ್ಟಿದ್ದೇವಲ್ಲ ನಾವು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕೊಟ್ಟಿದ್ದೇವೆ. ದಿಸ್ ಮೀನ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್, ಗ್ರೇಟರ್ ಇರಲಿ ಅಥವಾ ಎಕ್ಸಾಕ್ಟ್ಲಿ ಈಕ್ವಲ್ ಇರಲಿ ಆಗ ಟ್ರೂ ಕೊಡ್ತದೆ ಅಂತ ಅರ್ಥ. ಸೊ 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಮೀನ್ಸ್ ಟ್ರೂ ಅಗೇನ್, ಇಟ್ ಈಸ್ ಈಕ್ವಲ್ ಟು 1. ಒನ್ಸ್ ಅಗೇನ್ ಇಲ್ಲಿ ಬರ್ತದೆ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟಿದೆ 120 ಇದೆ. 120 ಇಂಟು ಈಗ ಎನ್ ವ್ಯಾಲ್ಯೂ ಎಷ್ಟು 1, ದಟ್ ಈಸ್ 120 ಓನ್ಲಿ. ಇಲ್ಲಿ ಈಗ ಎನ್ ಈಕ್ವಲ್ ಟು n ಮೈನಸ್ 1 ಅಂದಾಗ ಎನ್ನಲ್ಲಿ 1 ಇದೆ, 1 ಮೈನಸ್ 1 ಅಂದರೆ ಎಷ್ಟಾಯ್ತು ಈಗ, ಎನ್ ವ್ಯಾಲ್ಯೂ ಬಿಕಮ್ಸ್ ನಾವು 0. ರಿಪೀಟ್ ಸ್ಟೆಪ್ಸ್ 6 ಅಂತ ಹೇಳ್ತಾ ಇದ್ದೀವಿ. ಈಗ ಎನ್ ವ್ಯಾಲ್ಯೂ ಎಷ್ಟು ಬಂದಿದೆ ಈಗ 0 ಬಂದಿದೆ. 0 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1, ನೋ, ದಿಸ್ ಟೈಮ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್. ಅಂದರೆ ಇದೇನಾಗ್ತದೆ ಈ ಲೂಪು ಇಲ್ಲಿ ಈ ಲೈನಿಂದ ಇಲ್ಲಿಗೆ ಬರ್ತದೆ, ಅದರ್ವೈಸ್ ಆಯಿತು. ಇಫ್ ಅಲ್ವಾ, ಇಫ್ ಫಾಲ್ಸ್ ಬಂತಲ್ಲ, ಫಾಲ್ಸ್ ಬಂತಂದರೆ ಎಲ್ಸ್, ಇಲ್ಲೇನಿದೆ ಎಸ್. ಈಗ ಫ್ಯಾಕ್ಟೋರಿಯಲ್ ಡಿಸ್ಪ್ಲೇ ಮಾಡಿಬಿಡಿ, ಡಿಸ್ಪ್ಲೇ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಅಥವಾ ಫ್ಯಾಕ್ಟೋರಿಯಲ್ನ ಡಿಸ್ಪ್ಲೇ ಮಾಡ್ತೀರ. ಸೊ ಈಗ ಫ್ಯಾಕ್ಟೋರಿಯಲ್ ಎಷ್ಟಿದೆ 5 ಫ್ಯಾಕ್ಟೋರಿಯಲ್ ಏನು ಅಂತ ಬಂದುಬಿಡ್ತದೆ. ದಿಸ್ ಇಸ್ ವೆರಿ ಈಸಿ. ಐ ಹೋಪ್ ಯು ಹ್ಯಾವ್ ಫಾಲೋಡ್ ದಿಸ್. ಓಕೆ, ದಿಸ್ ಈಸ್ ಹೌ you can find the factorial of a number, any number. If it is 10 or 15, it will start from the 15, 14 like that up to 1. So ನೀವು ಇಲ್ಲಿ ಎಷ್ಟು ಬರ್ತದೆ ಅಂತೇಳಿ ಕೌಂಟ್ ಮಾಡಿ. ಇಫ್ ಇಟ್ ಇಸ್ 15, ಸೊ ನಾನು 5 ತೊಗೊಂಡೆ, ಯಾಕಂದರೆ ಈಸಿಲಿ ಮಾಡ್ಬೋದು. 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ ಓಕೆ ಫೈನ್, ವಿಲ್ ಯು ಡೂ ಇಟ್? Okay, so next by considering this one or referring this particular algorithm, you can do some more. Say I want to find, I will delete again, find sum of numbers, say from 1 to 50. ಫೈಂಡ್ ದಿ ಸಮ್ ಆಫ್ ನಂಬರ್ಸ್ ಬಿಟ್ವೀನ್ 1 to 50. ಅಂದರೆ 1ರಿಂದ 50ವರೆಗೆ ಏನು ನಂಬರ್ಸ್ ಇದೆಯಲ್ಲ ಅದರ ಸಮ್ಮನ್ನು ಫೈಂಡ್ ಔಟ್ ಮಾಡಬೇಕು ಅಂತಿದೆ. ಸೊ ಈಗ ನಾವು ಏನು ಮಾಡ್ತೀವಿ, ಸೊ ಫಸ್ಟ್ ವಿಲ್ ಸ್ಟಾರ್ಟ್. ಓಕೆ, ಲೇಟರ್ ಯು ಕ್ಯಾನ್ ಟೇಕ್ ಡೌನ್. ಓಕೆ, ಸ್ಟಾರ್ಟ್ ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ಇದಕ್ಕೂ ಹಾಗೆ ಇನಿಷಿಯಲೈಸ್ ಮಾಡಬೇಕು. ಯಾಕೆ ಇನಿಷಿಯಲೈಸ್ ಮಾಡಬೇಕು ಅಂದರೆ, ಇನಿಷಿಯಲೈಸ್ ಸಮ್ ಈಸ್ ಈಕ್ವಲ್ ಟು 0. ಅಂದರೆ ಸಮ್ ವ್ಯಾಲ್ಯೂ ಸ್ಟಾರ್ಟಿಂಗು ಇನ್ನು ಯಾವುದೂ ನಂಬರ್ ಆ್ಯಡ್ ಮಾಡೋದಕ್ಕಿಂತ ಮೊದಲು 0 ಇದೆ ಅಂತ ಇಟ್ಕೊಳ್ಳಿ. ಸೊ ವೈ ದೀಸ್ ಟೈಪ್ಸ್ ಆಫ್ ಫ್ಯಾಕ್ಟೋರಿಯಲ್ ಈಕ್ವಲ್ ಟು 1, ಸಮ್ ಈಕ್ವಲ್ ಟು 0 ತಗೋತೀವಿ ಅಂದರೆ, ದಿಸ್ ಈಸ್ ಇನಿಷಿಯಲೈಸ್. ನೀವು ಇನಿಷಿಯಲೈಸ್ ಮಾಡದಿದ್ದರೆ ಆ್ಯಕ್ಚುಲಿ ದಿ ಕಂಪ್ಯೂಟರ್ ಮೆಮರಿ ಇಟ್ ಗಿವ್ಸ್ ಎ ಬಿಗ್ ಪ್ರಾಬ್ಲಮ್ ಫಾರ್ ಅಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಇಫ್ ಯು ವಾಂಟ್ ಟು ಅಪ್ಡೇಟ್ ಎನಿ ವೇರಿಯೇಬಲ್ ಬೈ ಆ್ಯಡಿಂಗ್ ನಂಬರ್ಸ್, ಅಂದರೆ ಆ್ಯಡ್ ಮಾಡಿ ನಾವು ಯಾವುದೇ ವೇರಿಯೇಬಲ್ ವ್ಯಾಲ್ಯೂನ ಅಪ್ಡೇಟ್ ಮಾಡ್ತೀವಿ, ಚೇಂಜ್ ಮಾಡ್ತೀವಿ ಅಂದರೆ ಆಗ 0 ಇಟ್ಕೊಂಡ್ರೆ ಇನಿಷಿಯಲಿ ಏನು ಡಿಫ್ರೆನ್ಸ್ ಬರೋದಿಲ್ಲ. ಈಗ ಯಾವುದೇ ವೇರಿಯೇಬಲ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ನಾವು ಅದ್ರ ವ್ಯಾಲ್ಯೂಸನ್ನು ಅಪ್ಡೇಟ್ ಮಾಡ್ತೇವೆ ಅಂದರೆ ಇನಿಷಿಯಲ್ 1 ಇಟ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, n ಇಂಟು 1 ಈಸ್ n ಓನ್ಲಿ, n ಪ್ಲಸ್ 0 ಈಸ್ n ಓನ್ಲಿ, ಇಸಂಟ್ ಇಟ್? n ಇಂಟು 1 ಈಸ್ 1 ಓನ್ಲಿ, n ಪ್ಲಸ್ 0 ಈಸ್ n ಓನ್ಲಿ. ಸೊ ಅಂದರೆ ಆ್ಯಡಿಂಗ್ ಅಥವಾ ಅಡಿಷನ್ ಆಪ್ರೇಷನ್ ಮಾಡಿ ಯಾವುದೇ ಒಂದು ನೀವು ವೇರಿಯೇಬಲ್ನ ವ್ಯಾಲ್ಯೂವನ್ನು ಅಪ್ಡೇಟ್ ಮಾಡ್ತೀರಾ ಅಂತಂದರೆ ದೆನ್ ಇನಿಷಿಯಲೈಸ್ ಟು 0. ಬೈ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ ಅಂತಂದರೆ ಇನಿಷಿಯಲೈಸ್ ಟು 1. 0 ಮಾಡಬೇಡಿ, ಆಗ 0 ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ 0 ಓನ್ಲಿ. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, ಸೇ ಲೈಕ್ ಇನ್ಪುಟ್ ಇನ್ಪುಟ್ ನಂಬರ್ ಇನ್ಪುಟ್ ಮಾಡೋ ಕೆಲಸ ಇಲ್ಲ. ಓಕೆ, ಇಲ್ಲಿ 1 to 50 ಅಂತ ಹೇಳಿದ್ದೇವೆ, ಇಲ್ಲಿ 1 to 50 ಅಂತ ಹೇಳಿದ್ದೇವೆ. ಸೊ ವಿ ನೀಡ್ ಟು ಹ್ಯಾವ್ ಈಗ ಒಂದು
ಕೌಂಟ್ ಅಥವಾ ಏನಾದರೂ ಒಂದು ವ್ಯಾಲ್ಯೂ ತೊಗೊಳ್ಬೇಕು. ಸೇ ನಂಬರ್ ಅಥವಾ ನಂಬರ್ ಅಂತ ತೊಗೊಂಡೋಡಿಲ್ಲ, ನಂಬರ್ ಈಕ್ವಲ್ ಟು ಸೇ 1 ಅಂತ ಮಾಡಿ. ಇನಿಷಿಯಲಿ ನಂಬರ್ ಈಕ್ವಲ್ ಟು 1 ಅಂತ ಮಾಡಿ ಸ್ಟಾರ್ಟಿಂಗ್. ಇದು ಇನಿಷಿಯಲೈಸ್. ಇಲ್ಲೇ ನೀವು ತೊಗೊಳ್ಬೋದು ಇನಿಷಿಯಲೈಸ್ ಸಮ್ ಈಕ್ವಲ್ ಟು 0 ಆ್ಯಂಡ್ ನಂಬರ್ ಈಕ್ವಲ್ ಟು 1. ನೆಕ್ಸ್ಟ್ ಏನು ಮಾಡಬೇಕು ನೀವು ಅಂತಂದರೆ ಇಲ್ಲಿ ಯು ಕ್ಯಾನ್ ಯೂಸ್ ಈ ರೀತಿ ಮಾಡ್ಬೋದು ನೀವು. ಇದು ಏನು ಲೂಪ್ ಅಂತ ಹೇಳ್ತೀವಿ, ಅಥವಾ ದಿಸ್ ವರ್ಡ್ ಈಸ್ ಆಲ್ಸೋ ವೆರಿ ಕಾಮನ್ ಫಾರ್ ಅಸ್ ರೈಟ್ ನಾವು. ಭಾಳ ಮೊದಲೆಲ್ಲ ಅಲ್ಗಾರಿದಮ್ ಅಂದರೆ ಇಂಗ್ಲೀಷ್ ಲೈಕ್ ಸೆಂಟೆನ್ಸಲ್ಲೇ ಬರೀಬೇಕಂತಿತ್ತು, ಬಟ್ ಈಗ ಸಿಡೋ ಕೋಡ್ಸ್ ಟೈಪ್ ಮಾಡ್ಬೋದು. ವೈಲ್ ನಂಬರ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 50. ನೋಡಿ ಈಗ ನಿಮಗೆ ಎಲ್ಲಿವರೆಗೆ ಬೇಕಾಗಿದೆ 50ವರೆಗಿಂದ ಅಂತ ಹೇಳಿದೆವಲ್ಲ. ವೈಲ್ ನಂಬರ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 50, ದೆನ್ ಏನು ಮಾಡ್ತೀರಾ ನೀವು, ವೈಲ್ ನಂಬರ್ ಅಂದರೆ ಎಲ್ಲಿವರೆಗೆ ನಂಬರ್ ವ್ಯಾಲ್ಯೂ, ನಂಬರ್ ಇನಿಷಿಯಲಿ 1 ಇದೆ ಅಲ್ವಾ, ಅದು ಲೆಸ್ ದೆನ್ ಆರ್ ಈಕ್ವಲ್ ಟು 50 ಇರ್ತದೋ ಅಲ್ಲಿವರೆಗೆ ಏನು ಮಾಡಬೇಕು ನೀವು. ಸೊ ಯು ನೀಡ್ ಟು ಫೈಂಡ್ ದಿ ಸಮ್ ಈಕ್ವಲ್ ಟು ಸಮ್ ಪ್ಲಸ್ ನಂಬರ್ ಅಂತ ಕೊಡು. ಈಗ ನಂಬರಲ್ಲಿ ಸ್ಟಾರ್ಟಿಂಗ್ ಎಷ್ಟಿದೆ, ಓಕೆ 1 ಇದೆ. ಅಂದರೆ ಏನಾಗ್ತದೆ ಫಸ್ಟ್ ರೌಂಡಲ್ಲಿ ಅಂತಂದರೆ 1 ಈಸ್ ಲೆಸ್ ದ್ಯಾನ್ 50 ಇರೋದಕ್ಕೆ ಸಮ್ ಈಕ್ವಲ್ ಟು ಸಮ್ ಅಂದರೆ 0 ಪ್ಲಸ್ ನಂಬರ್ 0 ಪ್ಲಸ್ 1. ಸೊ 0 ಪ್ಲಸ್ 1 ಅಂದರೆ ಎಷ್ಟಾಯಿತು, 0 ಪ್ಲಸ್ 1 ಅಂದರೆ 1 ಆಯಿತು. ಸೊ ಫಸ್ಟ್ ರೌಂಡಲ್ಲಿ ಈ 1ಅನ್ನು ಸಮ್ಮಿಗೆ ಆ್ಯಡ್ ಮಾಡ್ದಂಗೆ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ನೀವೀಗ, ನಂಬರನ್ನ ಇನ್ಕ್ರಿಮೆಂಟ್ ಮಾಡಬೇಕು. ಅಂದರೆ ನೆಕ್ಸ್ಟ್ ನಂಬರ್ ಯಾವುದು ಕೇಳಿದ್ರೆ ನಂಬರ್ ಈಕ್ವಲ್ ಟು ನಂಬರ್ ಪ್ಲಸ್ 1 ಅಂದರೆ 2 ಆ್ಯಡ್ ಆಗಬೇಕಲ್ಲ. ಈಗ ಫೈಂಡ್ ದಿ ಸಮ್ ಆಫ್ ನಂಬರ್ಸ್ ಫ್ರಮ್ 1 to 50 ಅಂದರೆ ಏನು, 1 ಆ್ಯಡ್ ಆಗಬೇಕು, 1 + 2 ಆಗಬೇಕು, +3 ಆಗಬೇಕು ಅಲ್ವಾ. 1 + 2 + 3 + 4 + 5 + 45 + 49 + 50 ಲೈಕ್ ದಟ್ ಅಲ್ವಾ. ಹಾಗೆ ಬರಬೇಕಲ್ಲ. ಅಂದರೆ ಈಚ್ ಟೈಮ್ ನಂಬರ್ ವ್ಯಾಲ್ಯೂ ಶುಡ್ ಬಿ ಇನ್ಕ್ರಿಮೆಂಟೆಡ್ ಬೈ 1. ಸೊ ನಂಬರ್ ಈಕ್ವಲ್ ಟು ನಂಬರ್ ಪ್ಲಸ್ 1 ಅಂದರೆ ಇದೇನು ಅಪ್ಡೇಟ್ ನಂಬರ್, ಮಾಡಿಫೈ ನಂಬರ್ ಅಲ್ವಾ. ನಂಬರ್ ಈಕ್ವಲ್ ಟು ನಂಬರ್ ಪ್ಲಸ್ 1 ಅಂತ ಮಾಡ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಏನಾಗಬೇಕು, ಇದು ಈಗ ಇಲ್ಲಿ ನಾನು ಕೊಡ್ತೇನೆ ವೈಲ್ ಎಂಡ್ ಅಂತ ಕೊಡ್ಬೋದು, ಆಫ್ಕೋರ್ಸ್ ನೋ ಪ್ರಾಬ್ಲಮ್. ವೈಲ್ ಎಂಡ್ ಅಂತ ಕೊಡ್ತೇನೆ ಅಂದರೆ ಇದು ಎಂಡ್ ಆಗಿದೆ ಅಂತ. ಅಥವಾ ಹೀಗೂ ಮಾಡ್ತಾರೆ, ಇಲ್ಲಿ ಡೂ ಅಂತ ಕೊಡ್ತಾರೆ, ಇಲ್ಲಿ ಡನ್ ಅಂತ ಕೊಡ್ತಾರೆ, ಅಂದರೆ ಇದು ಕ್ಲೋಸಿಂಗ್ ಅಂತ ಹೇಳಲಿಕ್ಕೆ. ಡೂ ಡನ್ ನೋಡಿ, ಅಂದರೆ ಇಲ್ಲಿ ವೈಲ್ ನಂಬರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 50 ದೆನ್ ಡೂ ದೀಸ್ ಥಿಂಗ್ಸ್ ಅಂತ ಅರ್ಥ. ಯಾವುದನ್ನು, ಸಮ್ ಈಕ್ವಲ್ ಟು ಸಮ್ ಪ್ಲಸ್ ನಂಬರ್ ಅಂದರೆ ಅಪ್ಡೇಟ್ ದಿ ಸಮ್, ಸಿಮಿಲರ್ಲಿ ಅಪ್ಡೇಟ್ ದಿ ನಂಬರ್ ಬೈ ಆ್ಯಡಿಂಗ್ 1 to it ಈಚ್ ಟೈಮ್, ಅಪ್ಡೇಟ್ ದಿ ಸಮ್ ಬೈ ಆ್ಯಡಿಂಗ್ ದಿ ನಂಬರ್. ಅಂದರೆ ಫಸ್ಟಿಗೆ 1 ಆ್ಯಡ್ ಮಾಡ್ತೀರಾ, ನೆಕ್ಸ್ಟ್ ಅದಕ್ಕೆ ಏನು ಮಾಡ್ತೀರಾ +2 ಅಂತ ಆ್ಯಡ್ ಮಾಡ್ತೀರಾ, ಆಗೆಷ್ಟು ಬಂತದು 3 ಬಂತು, ಹೀಗೆ ಈ ರೀತಿ. ಓಕೆ, ಆಮೇಲೆ ಹೇಳಿ ನೋಡುವ. ಓಕೆ, ಸೊ ಹೀಗೆ ಎಲ್ಲಿವರೆಗೆ 50 ಆಗೋತಾನೆ, ನಂಬರ್ ವ್ಯಾಲ್ಯೂ 50 ಆಗೋತಾನೆ. 50 ಲೆಸ್ ದೆನ್ ಆರ್ ಈಕ್ವಲ್ ಟು 50, ಲಾಸ್ಟ್ ಕಂಪ್ಯಾರಿಸನ್. ಎಸ್ 50 ಈಸ್ ನಾಟ್ ಲೆಸ್ ದೆನ್ ಬಟ್ 50 ಈಸ್ ಈಕ್ವಲ್ ಟು 50. ಸೊ ಸಮ್ ಈಕ್ವಲ್ ಟು ಸಮ್ ಪ್ಲಸ್ ಎಷ್ಟಿದೆ ಗೊತ್ತಿಲ್ಲ, ಸಮ್ಮಲ್ಲಿ ಪ್ಲಸ್ ನೀವು ನಂಬರ್ ಅಂತ ಹೇಳ್ತೀರಾ, ಎಸ್ ಆ್ಯಡ್ ಆಗ್ತದೆ. ನಂಬರ್ ಈಕ್ವಲ್ ಟು ನಂಬರ್ ಪ್ಲಸ್ 1, ದಿಸ್ ಟೈಮ್ ನಂಬರ್ ಬಿಕಮ್ಸ್ 51. ವೈಲ್ ನಂಬರ್ 51 ಲೆಸ್ ದೆನ್ ಆರ್ ಈಕ್ವಲ್ ಟು 50, ಇಲ್ಲಪ್ಪ 51 ಅಂದ್ರೆ ಲೆಸ್ ದೆನ್ ಅಲ್ಲ, ಅದು ಈಕ್ವಲ್ ಅಲ್ಲ, 51 ಈಸ್ ಗ್ರೇಟರ್ ದೆನ್ 50. ಸೊ ಲೂಪ್ ಏನಾಗ್ತದೆ, ಇದು ಟರ್ಮಿನೇಟ್ ಆಗ್ತದೆ. ಸೊ ಇಲ್ಲೇನು ಮಾಡ್ತೀರಾ ಅಂದರೆ ಡಿಸ್ಪ್ಲೇ ಸಮ್ ಸ್ಟಾಪ್, ಡಿಸ್ಪ್ಲೇ ಸಮ್ ಅಂತ ಮಾಡ್ತೀರಾ, ಆಮೇಲೆ ಸ್ಟಾಪ್ ಮಾಡ್ಬಿಡಿ. ಇಲ್ಲಿ ಸ್ಟಾರ್ಟ್ ಆಗಿದೆಯಲ್ಲ ಹಾಗೆ ಸ್ಟಾಪ್ ಮಾಡ್ತೀರಾ. ಎಸ್, ಓಕೆ. ಇದನ್ನು 50 ಅಂತಂದರೆ ನಮಗೆ ಮಾಡೋದು ಕಷ್ಟ ಆಗ್ಬೋದು. ಲೆಟ್ ಅಸ್ ಸೇ ರೆಡ್ಯೂಸ್ ಮಾಡೋಣ ಅದನ್ನು, ಎಷ್ಟಕ್ಕೆ 5ಗೆ ರೆಡ್ಯೂಸ್ ಮಾಡ್ತಾ ಇದ್ದೇನೆ. ಸೊ 1 to 5ವರೆಗೆ ಅಂದರೆ ಹೇಗೆ ಮಾಡ್ತೀರಿ ನೀವು, 1 + 2 + 3 + 4 + 5 ಮಾಡ್ತೀರಿ. ಅಲ್ಲೇನು ನೀವು ಮಲ್ಟಿಪ್ಲೈ ಮಾಡ್ತಿದ್ರಲ್ಲ, ಬಟ್ ಹಿಯರ್ ವಿ ಆರ್ ಆ್ಯಡಿಂಗ್. ಓಕೆ, ಎಡಿಷನ್ ಮಾಡಿ. ಸಮ್ ಈಕ್ವಲ್ ಟು 0 ಆ್ಯಂಡ್ ನಮ್ ಈಕ್ವಲ್ ಟು 1. ಆಫ್ ಕೋರ್ಸ್ ನಂಬರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5, 1 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5. ಎಸ್, ಸಮ್ ಈಕ್ವಲ್ ಟು ಸಮ್ ಪ್ಲಸ್. ಯಾವಾಗಲೂ ಕಂಪ್ಯೂಟರ್ದಲ್ಲಿ ಒಂದು ಏನು ಕೇಳಿದ್ರೆ ಇದು ಫಸ್ಟ್ ಕ್ಯಾಲ್ಕುಲೇಟ್ ಆಗೋದಿಲ್ಲ. ರೈಟ್ ಹ್ಯಾಂಡ್ ಸೈಡ್ RHS ಅಂತಿದೆಯಲ್ಲ, ರೈಟ್ ಹ್ಯಾಂಡ್ ಸೈಡ್ ಫಸ್ಟು ಇವ್ಯಾಲ್ಯೂಯೇಟ್ ಆಗಿ ಅದ್ರ ವ್ಯಾಲ್ಯೂ ಲೆಫ್ಟ್ ಹ್ಯಾಂಡ್ ಇರುವಂಥದ್ದಕ್ಕೆ ಅಂದರೆ ಈಕ್ವಲ್ ಟುಗೆ ಲೆಫ್ಟ್ ಇದೆಯಲ್ಲ ಅದಕ್ಕೆ ಅಸೈನ್ ಆಗ್ತದೆ. ಅಂದರೆ ಸಮ್ ಈಕ್ವಲ್ ಟು ಸಮ್ ಪ್ಲಸ್ ನಂಬರ್ ಅಂತಂದರೆ ಸಮ್ಮಲ್ಲಿ ಏನಿದೆ 0 ಇದೆ. ಸೊ ಇಟ್ ವಿಲ್ ಬಿ ಲೈಕ್ ದಿಸ್, 0 + 1 ಎಷ್ಟಾಯ್ತು ಅದು, 0 + 1 ಅಂದರೆ 1.
So now this one result will be assigned to this sum. Okay, next number equal to number plus 1 ಅಂತ ಹೇಳಿದಿರಿ. ಇನಿಷಿಯಲಿ ನಂಬರ್ ಈಕ್ವಲ್ ಟು 1 ಇದೆ, ದಟ್ ಮೀನ್ಸ್ 1 ಪ್ಲಸ್ 1 ಅಂದರೆ ಎಷ್ಟಾಯ್ತು ಈಗ 2 ಆಯಿತು. 1 ಪ್ಲಸ್ 1 ಅಂದರೆ 2 ಆಯ್ತು. ಈಗ 2 ನಂಬರ್ ಈಕ್ವಲ್ ಟು 2. ಮತ್ತೆ ವೈಲ್ 2 ಲೆಸ್ ದೆನ್ ಆರ್ ಈಕ್ವಲ್ ಟು 5, ಎಸ್. ಸಮ್ ಈಕ್ವಲ್ ಟು ಸಮ್ ಪ್ಲಸ್ ನಂಬರ್, ಸಮ್ಮಲ್ಲಿ ಎಷ್ಟಿದೆ ಈಗ 1 ಇದೆ. ಸೊ 1 ಪ್ಲಸ್ ನೆಕ್ಸ್ಟ್ ನಂಬರ್ ಯಾವುದು, ನೆಕ್ಸ್ಟ್ ನಂಬರ್ ಈಸ್ 2. 1 ಪ್ಲಸ್ 2 ಅಂದರೆ ಎಷ್ಟು ಅದು, ದಟ್ ಈಸ್ ಈಕ್ವಲ್ ಟು 3. ಸೊ ಈಗ ಸಮ್ ಈಕ್ವಲ್ ಟು 3 ಆಯಿತು. ನಂಬರ್ ಈಕ್ವಲ್ ಟು ನಂಬರ್ ಪ್ಲಸ್ 1, ನಂಬರ್ ಎಷ್ಟಾಯಿತು 2 ಪ್ಲಸ್ 1 ಅಂದರೆ 3 ಆಯಿತು. ಎಸ್ 3 ಆಯಿತಾ. 3 ಆದಮೇಲೆ ಮತ್ತೆ ಇಲ್ಲಿ ಬರ್ತೀರಿ, 3 ಲೆಸ್ ದೆನ್ ಆರ್ ಈಕ್ವಲ್ ಟು 5, ಎಸ್ ಟ್ರೂ ಇದು. ಮತ್ತು ಸಮ್ ಈಕ್ವಲ್ ಟು ಸಮ್ ಪ್ಲಸ್ ನಂಬರ್, ಸಮ್ಮಲ್ಲಿ ಎಷ್ಟಿದೆ 3 ಇದೆ, ಎಸ್. 3 ಪ್ಲಸ್ ಇದು ಯಾವುದು, ಇದೀಗ 3 ಇದೆ. 3 ಪ್ಲಸ್ 3 ಅಂದರೆ ಎಷ್ಟಾಯಿತು, ದಟ್ ಈಸ್ 6 ಅಲ್ವಾ. 3 ಪ್ಲಸ್ 3 6 ಆಯಿತು. ಎಸ್, ಸಮ್ ಈಕ್ವಲ್ ಟು 6. ನಾವು ನಂಬರ್ ಈಕ್ವಲ್ ಟು 3 ಆಲ್ರೆಡಿ ಆಗಿದೆ, 3ಗೆ 1 ಸೇರಿಸಿ ಇಟ್ ಈಸ್ 4 ಆಯಿತು. 3 ಪ್ಲಸ್ 1 ಅಂದರೆ ಏನಾಯ್ತು ಈಗ, ನಂಬರ್ ಈಕ್ವಲ್ ಟು 4. ನಾವು 4 ಲೆಸ್ ದೆನ್ ಆರ್ ಈಕ್ವಲ್ ಟು 5, ಎಸ್. ಅಗೇನ್ ಸಮ್ ಈಕ್ವಲ್ ಟು ಸಮ್ ಪ್ಲಸ್ ನಂಬರ್, ಇಲ್ಲಿ ಆಲ್ರೆಡಿ ಎಷ್ಟಿದೆ ಈಗ 6 ಇದೆ. 6 ಪ್ಲಸ್ ನಂಬರ್ ಅಂದರೆ ಎಷ್ಟು ಈಗ 6 ಪ್ಲಸ್ 4, ಸೊ ದಟ್ ಈಸ್ ಈಕ್ವಲ್ ಟು 10 ಆಯಿತು ಅಲ್ವಾ. 6 ಪ್ಲಸ್ 4, ಇದು 6 ಇದು 4, ಸೊ 10 ಆಯಿತು. ನಂಬರ್ ಈಕ್ವಲ್ ಟು ನಂಬರ್ ಪ್ಲಸ್ 1, ನಂಬರಲ್ಲಿ ಎಷ್ಟಿದೆ 4 ಇದೆ, 4ಗೆ 1 ಆ್ಯಡ್ ಮಾಡಿ ದಟ್ ವಿಲ್ ಬಿಕಮ್ 5. ಅಗೇನ್ ವೈಲ್ ಲೂಪಿಗೆ ಬರ್ತೀರಾ. 5 ಲೆಸ್ ದೆನ್ ಆರ್ ಈಕ್ವಲ್ ಟು 5, 5 ಇಸ್ ನಾಟ್ ಲೆಸ್ ದೆನ್ 5, ಬಟ್ 5 ಇಸ್ ಈಕ್ವಲ್ ಟು 5. ಎರಡು ಕಂಡೀಷನ್ ಇದೆಯಲ್ಲ ಅದಕ್ಕೆ. ಸೊ ದಿಸ್ ಟೈಮ್ ಅಗೇನ್ ಇಟ್ ಈಸ್ ಟ್ರೂ. ಸೊ ಇಲ್ಲಿ ಬರ್ತದೆ ಮತ್ತೆ ಕಂಟ್ರೋಲು. ಸಮ್ ಈಕ್ವಲ್ ಟು ಸಮ್ ಪ್ಲಸ್ ನಂಬರ್ ಏನಿದೆ 10 ಆಲ್ರೆಡಿ ಇದೆ, 10 ಪ್ಲಸ್ 5 ಅಂತ ಆಗ್ತದೆ. ಸೊ ದಟ್ ಈಸ್ 15, ದಟ್ ಈಸ್ 15 ಅಲ್ವಾ. 10 ಪ್ಲಸ್ 5 ಅಂದರೆ 15 ಆಯಿತು. ನೆಕ್ಸ್ಟ್ ನಂಬರ್ ಈಕ್ವಲ್ ಟು ಎಷ್ಟಿದೆ ಇವಾಗ 5 ಇದೆ ಆಲ್ರೆಡಿ. 5 ಇದೆ ಅಂದರೆ 5 ಪ್ಲಸ್ 1 ಅಂದರೆ ಎಷ್ಟಾಯ್ತು ಈಗ 6 ಆಯಿತು. ದಿಸ್ ಟೈಮ್ ನಂಬರ್ ಬಿಕಮ್ಸ್ 6. ಅಗೇನ್ ಕಂಡೀಷನ್ ಚೆಕ್ ಆಗ್ತದೆ. 6 ನಂಬರ್ಲಿ ಎಷ್ಟಿದೆ 6 ಇದೆ. 6 ಲೆಸ್ ದೆನ್ ಆರ್ ಈಕ್ವಲ್ ಟು 5, 6 ಲೆಸ್ ದೆನ್ ಆರ್ ಈಕ್ವಲ್ ಟು 5, ನೋ, ಫಾಲ್ಸ್. ಕಂಡೀಷನ್ ಫಾಲ್ಸ್ ಇದೆ ಅಲ್ವಾ. ಸೊ ಕಂಡೀಷನ್ ಫಾಲ್ಸ್ ಆಯಿತು ಅಂದರೆ ಡೂ ಡನ್ ಅಲ್ಲ, ಹೊರಗಡೆ ಬಂತು ಕಂಟ್ರೋಲ್. ಇಲ್ಲಿ ಇದರಿಂದ ಹೊರಗಡೆ ಬರ್ತದೆ ಡಿಸ್ಪ್ಲೇ ಸಮ್. ಯಾವಾಗ ನಂಬರ್ ವ್ಯಾಲ್ಯೂ 6 ಆಗ್ತದೆ ಆಗ. ಇಲ್ಲಿ 50 ಇದ್ದರೆ ಯಾವಾಗ ನಂಬರ್ ವ್ಯಾಲ್ಯೂ 51 ಆಗ್ತದಲ್ಲ ಆಗ ಇದು ಟರ್ಮಿನೇಟ್ ಆಗ್ತದೆ. ಸೊ ಟರ್ಮಿನೇಟ್ ಆದ ಕೂಡಲೇ ನಾವು ಏನು ಹೇಳಿದ್ದೇವೆ, ಡಿಸ್ಪ್ಲೇ ಸಮ್ ಅಂತ ಹೇಳಿದ್ದೀವಿ. ಎಸ್ ಫೈನ್. ಸೊ ಡಿಸ್ಪ್ಲೇ ಸಮ್ ಇಟ್ಸ್ ಫ್ಯಾಂಟಾಸ್ಟಿಕ್. ಇಟ್ ಇಸ್ ಭಾಳ ಈಸಿ ಇದೆ ಇದು. ಓಕೆ, so by considering these two, so I will give some more what I can say assignments to you just by changing it. ಇದನ್ನೇ ಜಸ್ಟ್ ಚೇಂಜ್ ಮಾಡ್ಕೊಂಡ್ರೆ ಆಯಿತು. ಸೊ ಯಾಕೆ ಇದನ್ನು ಪದೇ ಪದೇ ಈ ರೀತಿ ಅಸೈನ್ಮೆಂಟ್ಸ್ ಕೊಡ್ತಾ ಇದ್ದಾನೆ ನಿಮಗೆ ಅಂತಂದರೆ, ಸೊ ಹೌ ಮಚ್ ಯು ಪ್ರಾಕ್ಟೀಸ್, ಸೊ ದಟ್ ಮಚ್ ಯು ವಿಲ್ ಬಿ ಪರ್ಫೆಕ್ಟ್ ವಿತ್ ದಿ ಅಲ್ಗಾರಿದಮ್ಸ್ ಆ್ಯಂಡ್ ದಿ ಪ್ರೋಗ್ರಾಮ್ಸ್. ನೀವು 1-2 ಸ್ಯಾಂಪಲ್ ಪ್ರೋಗ್ರಾಮನ್ನು ಮಾತ್ರ ಮಾಡಿಕೊಂಡು ಈ ಸಲ ಸಾಕಿದು ಇಷ್ಟಂತ ಹೇಳುವಾಗಿಲ್ಲ. ಓಕೆ, ಜಾಸ್ತಿ ಅಲ್ಗಾರಿದಮ್ಸನ್ನು ಬರೀರಿ, ಜಾಸ್ತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದಾಗೆ ಸೊ ಯು ವಿಲ್ ಗೆಟ್ ಮೋರ್ ನಾಲೆಜ್. ಓಕೆ, ಸೊ ದ್ಯಾಟ್ ಐ ಆಮ್ ಗಿವಿಂಗ್ ಡಿಫ್ರೆಂಟ್ ವಾಟ್ ಐ ಕ್ಯಾನ್ ಸೇ ಪ್ರಾಬ್ಲಮ್ಸ್ ಆರ್ ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಫಾರ್ ಯು. ಓಕೆ, ಸೊ ಅದರಿಂದ ಬೇಜಾರಿಲ್ಲ ಅಂತ ಅನಿಸ್ಕೊಡ್ತದೆ, ಯಾಕಂದರೆ ನಿಮಗೆ ಟೈಮ್ ಇದೆ. ಸೊ ಡೂ ದಿಸ್. ಇದು ನಿಮಗೆ ಹೆಲ್ಪ್ ಆಗ್ತದೆ ಬಿಟ್ಟರೆ ನನಗಲ್ಲ. ಸೊ ಐ ಜಸ್ಟ್ ರಿವೈಂಡ್ ಆಯ್ತು ನನಗೆ ಅಷ್ಟೇ ಬಿಟ್ಟರೆ, ಸೊ ನಿಮಗೆ ಇದು ಏನಾಗ್ತದೆ ಹೆಲ್ಪ್ ಆಗ್ತದೆ ಅದು. ಓಕೆ, ಸೊ ಐ ಹೋಪ್ ಐ ವಿಲ್ end this particular session. Okay, thank you.